ಶಶಾಂಕ್, ನೀವು ನಿಮ್ಮ ಒಂದು ಸಿನಿಮಾ ಫಸ್ಟ್ ಸಿನಿಮಾ ಮಾಡಿದಾಗ ಮಾರ್ಕೆಟಿಂಗಿನಲ್ಲಿ ಒಂದಿಷ್ಟು ಪ್ರಯೋಗಗಳನ್ನ ಮಾಡಿದ್ರಿ. ಮೊದಲನೇದು ತೇಜಸ್ವಿ ಅವ್ರದ್ದು ಕಟೌಟ್ ಹಾಕಿದ್ರಿ ಥಿಯೇಟ್ರ್ ಹೊರಗಡೆ. ಆಮೇಲೆ ಎಂಟೈರ್ಲಿ ಕಾದಂಬರಿಕಾರನೇ ಅಥವಾ ಕೃತಿ ಬರೆದಿರೋರೇ ಆ ಸಿನಿಮಾದ ಹೀರೋ ಅನ್ನೋ ರೀತಿಲಿ ನಿಮ್ಮ ಎಂಟೈರ್ ಮಾರ್ಕೆಟಿಂಗ್ ಕ್ಯಾಂಪೇನ್ ಶೇಪ್ ಮಾಡಿದ್ರಿ. ಸೊ ಒಂದು ರೀತಿಲಿ ಅದು ಹೊಸ ಬಗೆಯ ಮಾರ್ಕೆಟಿಂಗ್ ಕ್ಯಾಂಪೇನ್ ಆಗಿತ್ತು. ಸೊ ಇವತ್ತು ನೀವು ಮಾರ್ಕೆಟಿಂಗು ನೋಡಿದ್ರೆ, ನಾವು ಚಿಕ್ಕವರಿದ್ದಾಗ ಗೋಡೆ ಬದಿ ಒಂದು ಪೋಸ್ಟರ್ ಅಂಟಿಸ್ಬಿಟ್ಟು ಅಥವಾ ಥಿಯೇಟ್ರ್ ಹೊರಗಡೆ ಇರೋ ಪೋಸ್ಟ್ರು ಅದಷ್ಟೇ ಇತ್ತು. ಅಥವಾ ಮೇ ಬಿ ಶುಕ್ರವಾರ ದಿವಸ ಕನ್ನಡ ಪ್ರಬಲ ಉದಯವಾಣಿಲೋ ಸಿನಿಮಾ ಆ್ಯಡ್ ನೋಡೋದಿತ್ತು. ಅಲ್ಲಿಂದ ಇವತ್ತಿಗೆ ಇನ್ಸ್ಟಾಗ್ರಾಮ್ವರೆಗೂ ಬಂದಿದೆ. ಮಾರ್ಕೆಟಿಂಗ್ ಹ್ಯಾಸ್ ಆಲ್ಸೋ ಇವಾಲ್ವ್ಡ್. ಸೊ ನೀವು ಈಗ ನ್ಯೂ ಏಜ್ ಫಿಲ್ಮ್ ಮೇಕರ್ ಆಗಿ ಒಂದಿಷ್ಟು ಹೊಸ ಪ್ರಯೋಗಗಳನ್ನು ಮಾಡಿದ ಅನ್ಬೋದ ಮೇಲೆ ಹೇಳೋದಾದರೆ, ಮಾರ್ಕೆಟಿಂಗ್ ಹೇಗೆ ಬದಲಾಗ್ತಾ ಇದೆ ಸಿನಿಮಾ ವಿಷಯದಲ್ಲಿ? ಇವತ್ತು ತುಂಬ ನಾಯ್ಸ್ ಇದೆ. ಓಕೆ. ಮತ್ತು ಜನಗಳಿಗೆ ತಲುಪಕ್ಕೆ ಅಂದರೆ ಸಿನಿಮಾ ಮೊದಲು ಎಂಟರ್ಟೈನ್ಮೆಂಟ್, ಫಸ್ಟ್ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್ ಆಗಿತ್ತಲ್ಲ. ಇವಾಗ ಆಲ್ರೆಡಿ 2ನೇದು 3ನೇದು ಆಗಿದೆ. ಬಿಕಾಸ್ ಡೈಲಿ ನಾವು ಬೆಳಗ್ಗೆದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತೀವಿ ಅಥವಾ ಟಿ ವಿ ಕಂಟೆಂಟ್ ಕನ್ಸ್ಯೂಮ್ ಮಾಡ್ತೀವಿ. ಅದ್ರ ಮಧ್ಯದಲ್ಲಿ ಸಿನಿಮಾ ಕಾಣಿಸ್ಬೇಕು ಅಂದರೆ ಇಟ್ ಹ್ಯಾಸ್ ಟು ಬಿ ವೆರಿ ಬಿಗ್. ಅಂದರೆ ಆ ಸ್ಕೇಲ್ ಮೌಂಟ್ ಆಗಿರೋ ಸಿನಿಮಾಗಳಿಗೆ ಸ್ವಲ್ಪ ಈಸಿ, ಅಂದರೆ ಅವರು ಪಾಪ ತುಂಬ ಇನ್ವೆಸ್ಟ್ ಮಾಡಬೇಕು. ಅದು ಬಿಟ್ಟು ಮೀಡಿಯಮ್ ಬಜೆಟ್ ಫಿಲ್ಮ್ಸ್ಗೆ ಅಂದರೆ ಅಷ್ಟು ಬಜೆಟ್ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಎವ್ರಿಬಡಿ ಅಂದರೆ ಒಂದು ಇನ್ಸ್ಟಾಗ್ರಾಮಲ್ಲಿ ಏನೋ ಒಂದು ಸಿನಿಮಾ ರಿಲೇಟೆಡ್ ಪೇಜ್ ಅವ್ರು ಪೋಸ್ಟ್ ಮಾಡೋಕ್ಕೂ ದುಡ್ಡು ಕೇಳ್ತಿದ್ದಾರೆ. ಆಲ್ಸೋ ಅಲ್ಗಾರಿದಮ್ ಅಲ್ಲಲ್ಲೇ ಸುತ್ತುತ್ತಾ ಇದೆ. ಸೊ ಹಾಗಾಗಿ ಇಲ್ಲ, ನಾವು ತುಂಬ ಜೋರಾಗಿ ಕಿರಿಚಬೇಕು, ಇಲ್ಲ ಸರ್ಕಸ್ ಮಾಡಬೇಕು, ಅಥವಾ ಎಡ್ಜಿ ಕಾಂಟೆಂಟ್ ಹೋಗಬೇಕು, ಅಥವಾ ತುಂಬ ತಲೆ ಉಪಯೋಗಿಸ್ಬೇಕು. ಅಂದರೆ ಒಂದೊಂದ್ಸತಿ ನಮ್ಮದು ಈಗ ಫಿಲ್ಮ್ ತುಂಬ ಚೆನ್ನಾಗಿದೆ, ಇದು ಸುಸ್ತಾಗ್ಬಿಡುತ್ತೆ. ಅಂದರೆ ಹೆಂಗೆ ಅದನ್ನು ಹೇಳೋದು, ಜೋರಾಗಿ ಕಿರ್ಚೋದು ಹೆಂಗೆ ಅಂತ ಇವ್ರಿಗೆ ಹೇಳ್ತಾ ಇರ್ತಾರೆ. ಏನು ಮಾಡೋದು, ಇನ್ನೇನು ಮಾರ್ಕೆಟಿಂಗ್ ಮಾಡೋದು ಅಂತ. ಬಟ್ ಎಷ್ಟೊಂದು ಜನ ಗೊತ್ತೇ ಇರಲ್ಲ ಫಿಲ್ಮ್, ಯಾಕಂದರೆ ಅಲ್ಲಲ್ಲೇ ಸುತ್ತುತ್ತಾ ಇರ್ತೀವಿ ನಾವು. ಹಾಗಾಗಿ ಪ್ರತಿ ಸತಿ ತುಂಬ ತಲೆ ಉಪಯೋಗಿಸ್ಬೇಕು. ಅಥವಾ ಅದೇ ನೀವು ಹೇಳ್ತಿದ್ದಂಗೆ ಅಂದರೆ ತುಂಬ ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು. ಡಿಜಿಟಲ್ ಆ್ಯಡ್ಸು, ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗು, ಅದು ನಮಗೆ ಇನ್ನೂ ಇವಾಗ ತಾನೇ ಕಲಿತಾ ಇರೋ ಸ್ಕಿಲ್ಲು. ಅದು ನಾವು ಫಿಲ್ಮ್ ಮೇಕಿಂಗ್ ಜೊತೆ ಈ ಸ್ಕಿಲ್ಲು ಅಪ್ಗ್ರೇಡ್ ಆಗ್ತಾ ಹೋಗಬೇಕು. ಹೊಸದೇನು ಬಂದಿದೆ ಅಂತ. ಅಥವಾ ತುಂಬ ಪ್ರೊಫೆಷನಲ್ ಮಾರ್ಕೆಟಿಂಗ್ ಏಜೆನ್ಸೀಸು ಕಮ್ಮಿ ಇದೆ ಇಲ್ಲಿ. ರೈಟ್. ಯಾಕಂದ್ರೆ ಸ್ಟಾರ್ಟಪ್ ಜಗತ್ತಲ್ಲಿ ಒಂದು ಮಾತು ಹೇಳ್ತಾರೆ, ಏನಂದ್ರೆ ಪ್ರಾಡಕ್ಟ್ ಇಸ್ 20%, ಡಿಸ್ಟ್ರಿಬ್ಯೂಷನ್ ಇಸ್ 80%. ಇದು ಜನಕ್ಕೆ ಮುಟ್ಟೋದೇ ದಾರಿ ಅಂತ. ಇದು ಸೇಮು. ಈ 80% ಬರೋಷ್ಟಕ್ಕೆ ನಾವು ಸುಸ್ತಾಗ್ಬಿಟ್ಟಿರ್ತೀವಿ. ಅದು ತುಂಬ. ಬಟ್ ನಾವು ಡೇರ್ಡೆವಿಲ್ ಮುಸ್ತಫಾಲಿ ಅದೇ ನಮ್ಗೆ ಅನುಭವ ಹೇಳಿ, ಅದು ಹೇಗಾಯ್ತು? ಅದು ಆಪ್ಷನ್ ಬೇರೆ ಇರಲಿಲ್ಲ ನಮಗೆ. ತೇಜಸ್ವಿ ಇಸ್ ಅ ಬಿಗ್ ಬ್ರ್ಯಾಂಡ್. ನಮಗೆ ಬೇರೆ ಆಡಿಯನ್ಸ್ ಯಾರೂ ಗೊತ್ತಿಲ್ಲ. ಅಟ್ಲೀಸ್ಟ್ ಈಗ ನಾನು ಫಸ್ಟ್ ನೋಡಿದ್ದೆ ಅವ್ರ ಪೇಜ್ಗೆ ಒಂದು 60,000 ಜನ ಫಾಲೋವರ್ಸ್ ಇದ್ರು ಇನ್ಸ್ಟಾಗ್ರಾಮಲ್ಲಿ. ಅಟ್ಲೀಸ್ಟ್ 60,000 ಜನಕ್ಕೆ ರೀಚ್ ಆಗೋಣ ಅಂದರೆ, ಏನೋ ಬಂದು ಅವ್ರು ಫಾಲೋ ಮಾಡ್ತಾ ಇರ್ತಾರಲ್ವಾ, ಅಂದರೆ ತೇಜಸ್ವಿಯನ್ನು ಓದಿದ್ದಾರೆ ಅಂತ. ಅಂದರೆ ಅಟ್ಲೀಸ್ಟ್ ಅಲ್ಲಿ ಕಾಣಿಸ್ತದೆ ಡೇಟಾ. 60,000 ಜನಕ್ಕೆ ನಾವು ರೀಚ್ ಆದರೆ ದೊಡ್ಡ ವಿಷಯ. ಅದಕ್ಕೆ ನಾವು ಅಂದರೆ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೇವೆ, ಅಟ್ಲೀಸ್ಟ್ ಒಂದು ಫಸ್ಟ್ ಡೇ ಒಂದು 10,000 ಜನ ನೋಡ್ಬೇಕು ಪಿಕ್ಚರ್ನ. ಯಾಕಂದರೆ ಆ ಟೈಮಲ್ಲಂತೂ IPL ಕಂಟಿನ್ಯೂಸ್ ಏನೋ ಓಡ್ತಾಯಿತ್ತು. ಅದು ಒಂದು 2023 ಡೌನ್ ಟೈಮು. ಹೆಂಗೆ ಬರೋದು ಅಂತ ಒಂದಷ್ಟು ಏನೇನೋ ಸರ್ಕಸ್ಗಳು ಮಾಡಿದ್ವಿ, ಏನೇನೋ ನೋಡ್ತಾ ಇದ್ವಿ. ಎಲ್ಲೋ ಫ್ಲೈಟ್ ಕಂಪ್ನಿಯವರು ₹1 ಟಿಕೆಟ್ ಸೆಲ್ ಮಾಡ್ತಾಯಿದ್ರು. ಅವ್ರು ₹1 ಮಾಡ್ತಿದ್ದಾರೆ, ನಾವು ₹1 ಮಾಡೋಣ. ಯಾಕಂದರೆ ನಮಗೆ ಫ್ರೀಯಾಗಿ ಕೊಡೋಕ್ಕಾಗಲ್ಲ. ಫ್ರೀಯಾಗಿ ಕೊಡೋದು ₹1 ಆಲ್ಮೋಸ್ಟ್ ಸೇಮು. ಬಟ್ ₹1 ಕೊಟ್ಟರೆ ಅವರು ಹಿಲ್ ಕಮ್ ಟು ದ ಬುಕ್ ಮೈ ಶೋ ಅಂಡ್ ಬುಕ್ ದ ಟಿಕೆಟ್. ನಾವು ₹1ಗೆ ಅದಕ್ಕೆ ಒಂದಷ್ಟು ರೆಸಿಸ್ಟೆನ್ಸ್ ಇರುತ್ತೆ, ಅಂದರೆ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಅಲ್ಲಿ ಇಲ್ಲಿ. ಬಟ್ ಅವರು ಸಪೋರ್ಟ್ ಮಾಡಿದ್ರು. ₹1ಗೆ 3 ಶೋ ಓಪನ್ ಮಾಡಿದ್ವಿ, 2 ನಿಮಿಷ ಖಾಲಿ ಆಗೋಯ್ತು. ಓಕೆ. ಅಂದರೆ ಡಿಮ್ಯಾಂಡ್ ಅಂದರೆ ₹1 ಅಂತ ಒಂದೊಂದು. ಮತ್ತು ಆಲ್ಸೋ ಅದು ಟಾಕಿಂಗ್ ಪಾಯಿಂಟ್ ಕ್ರಿಯೇಟ್ ಆಗುತ್ತೆ. ಆ ಥರದೊಂದು ಸುಮಾರು ಮಾಡಿದ್ದೀವಿ. ಓಕೆ. ಸೊ ಫೈನಲಿ ಮೇಡ್ ಶೋರ್ ಒಂದು 8,000 ಜನ ಪಿಕ್ಚರ್ ನೋಡಿದ್ರು ಫಸ್ಟ್ ಡೇ. ಅದು ತುಂಬ ದೊಡ್ಡ ನಂಬರ್. ನಮ್ಮ ಕ್ರೌಡ್ ಫಂಡೆಡ್ ಫಿಲ್ಮು. ಆಲ್ಸೋ ವೆರಿ ಲಿಮಿಟೆಡ್ ಮಾರ್ಕೆಟಿಂಗ್ ಬಜೆಟ್, ಒಂದು 15 ಲಕ್ಷ. ಅದು ಏನೂ ಸಾಕಾಗಲ್ಲ ಒಂದು ಫಿಲ್ಮ್ನ ಮೌಂಟ್ ಮಾಡೋದಕ್ಕೆ. ಬಟ್ ಆಲ್ಸೋ ಒಂದು ಫಸ್ಟ್ ಫಿಲ್ಮ್ ಅಡ್ವಾಂಟೇಜ್ ಇತ್ತು. ತೇಜಸ್ವಿ ಅವ್ರದ್ದು ಒಂದು ಗುಡ್ ವಿಲ್ಲು ಅದೆಲ್ಲ ತುಂಬ ಚೆನ್ನಾಗಿ ಕ್ರಿಯೇಟ್ ಆಗಿ, ಈ ಸರ್ಕಸ್ ಕ್ರಿಯೇಟಿವ್ ಪ್ರೊಮೋಸ್, ಕ್ರಿಯೇಟಿವ್ ಎಷ್ಟು ಮಾಡಿದ್ರು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಲ್ಲ, ಪ್ರೋಮೋನು ತಲುಪಿಸೋಕ್ಕೆ ಕಷ್ಟ ಆಗುತ್ತೆ. ಸೊ ಆ ಥರದ್ದು ಇದರಲ್ಲಿ ಒಂದಷ್ಟು ಗುಡ್ ವಿಲ್ ತುಂಬ ಹೆಲ್ಪ್ ಮಾಡುತ್ತೆ ನಮಗೆ. ಅದೇ ಈ ಥರದ್ದು ₹1 ಮಾರ್ಕೆಟಿಂಗು, ತೇಜಸ್ವಿ ಅವ್ರ ಕಟ್ಔಟು, ಮತ್ತು ಧನಂಜಯ್ ಅವರು ಡಾಲಿ ಪಿಕ್ಚರ್ಸ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ ರೀತಿ, ಅವ್ರ ಜೊತೆ ಕೊಲಾಬ್ರೇಷನ್, ಅದು ಒಂದು ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ವಿ. ಸೊ ಕ್ರಿಯೇಟಿವ್ ಫೋರ್ಸಸ್ನ ಎಲ್ಲ ಎನರ್ಜಿನ ಸ್ಪೆಂಡ್ ಮಾಡಿದ್ದು ಅದು ಆ್ಯಕ್ಚುಲಿ. ಇನ್ನೂ ಕಲಿತಾ ಹೋಗ್ಬೇಕಂದ್ರೆ ಹೌ ಡು ವಿ, ಅಂದರೆ ಬ್ಯಾಕ್ ಎಂಡ್ಲಿ ಏನೇನು ಮಾಡ್ಬೋದು ಅದಕ್ಕೆ. ಬಟ್ ಅಗೇನ್ ಫಂಡಿಂಗ್ ಬೇಕು ಅಥವಾ ಕಲಿಕೆ ಬೇಕು. ಅಂದರೆ ಈ ಹಾಲಿವುಡ್ಡಲ್ಲಿ ಮರ್ಚಂಡೈಸ್ನ ತುಂಬ ಎನ್ಕ್ಯಾಶ್ ಮಾಡ್ಕೋತಾರೆ. ಒಂದು ಮೂವಿ ಬಂದರೆ ಅದ್ರ ಸುತ್ತ ಟಿ ಶರ್ಟ್ಸ್ ಆಗಿರ್ಬೋದು, ಕಾಫಿ ಮಗ್ ಆಗಿರ್ಬೋದು, ಅವೆಲ್ಲ ಬೇರೆ ಬೇರೆ ಅವೆನ್ಯೂಸ್. ಸೊ ಕನ್ನಡ ಇಂಡಸ್ಟ್ರಿ ನಾರ್ಮಲ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಇದನ್ನ ಬಿಟ್ಟು ಬೇರೆ ರೀತಿ ಮಾರ್ಕೆಟಿಂಗ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ ಅಲ್ವಾ? ಖಂಡಿತ ನಾವೇ ಮಾಡಿದ್ವಿ ಆ್ಯಕ್ಚುಲಿ.
ನಾವು ಅಂದರೆ ಸಿನಿಮಾ ಮಾಡಿದ್ಮೇಲೆ ನನಗೆ ರಾಜ್ಕುಮಾರ್ ಒಂದು ಆ್ಯನಿಮೇಷನ್ ಮಾಡಬೇಕು ಅಂತ ಆಸೆ ಆಗುತ್ತೆ. ಸಿನಿಮಾಲಿ ಒಂದು ಸಣ್ಣ ನಾಟಕ ಸೀಕ್ವೆನ್ಸ್ ಥರ ಇದೆ, ಅದನ್ನು ಬಿಟ್ಟರೆ ಮೇ ಬಿ ಎಂಜಾಯ್ ಮಾಡಲ್ವೇನೋ ಪ್ರಮೋಷನ್ ಮೆಟೀರಿಯಲ್ ಆಗಿ ಅಂದ್ಬಿಟ್ಟು ಆ ರಣಧೀರ ಕಂಠಿರುವ ಅಣ್ಣ ಅವ್ರದ್ದು ಆ್ಯನಿಮೇಷನ್. ಹಾಂ, ಅದಕ್ಕೊಂದು ನನ್ನ ಹತ್ರ ದುಡ್ಡಿಲ್ಲ, 4 ಲಕ್ಷ ಬೇಕು. ನಾನು ಅಣ್ಣವ್ರದ್ದು ಒಂದು ಟೀ ಶರ್ಟ್ ಮಾಡಿಸಿ ಸೆಲ್ ಮಾಡಿದ್ದು. ಅಂದರೆ ಅದು ಕ್ರೌಡ್ ಫಂಡೆಡ್, ಮಿನಿ ಕ್ರೌಡ್ ಫಂಡೆಡ್. ಅದರಲ್ಲಿ ಒಂದು 3 ಲಕ್ಷ ರೂಪಾಯಿ ಬಂತು ಆ ಟೀ ಶರ್ಟ್. ಅಲ್ಲಿ ಆ್ಯನಿಮೇಷನ್ ಮಾಡಿಸಿ. ಸೊ ಮರ್ಚಂಡೈಸಿಗೆ ತುಂಬ ಆಪ್ಷನ್ ಅಂದರೆ ತುಂಬ ಇದೆ. ಇಲ್ಲೇ ಒಂದಷ್ಟು ಎಕ್ಸ್ಪ್ಲೋರ್ ಆಗ್ತಿದೆ. ಅಂದರೆ ದೊಡ್ಡ ಫಿಲ್ಮ್ ಬಂದಾಗ ಮರ್ಚಂಡೈಸಲ್ಲಿ ಸ್ಕೋಪ್ ಇದೆ. ನಾವು ಸುಮಾರು ಮಾಡಿದ್ವಿ. ಬಟ್ ಆ್ಯಸ್ ಅಂದರೆ ಏನಂತಾರೆ, ಈ ಸೀಕ್ವೆಲ್ಸ್ ಇರುತ್ತಲ್ಲ ಅದಕ್ಕೆ ತುಂಬ ಪೊಟೆನ್ಷಿಯಲ್ ಇದೆ. ಅಂದರೆ ಈ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ಸು ಆ ಥರದಕ್ಕೆ ಮರ್ಚಂಡೈಸ್ಗಳು ನಿರಂತರವಾಗಿ ಬರುವಂಥದ್ದಕ್ಕೆ ಒಳ್ಳೆ ಪೊಟೆನ್ಷಿಯಲ್ ಇದೆ. ಅಷ್ಟು ದೊಡ್ಡ ಮಟ್ಟಿಗೆ ಎಕ್ಸ್ಪ್ಲೋರ್ ಆಗಿದೆಯಾ ಮೇ ಬಿ ಹೊಂಬಾಳೆ ಅವರು ಟ್ರೈ ಮಾಡಿದ್ರು. ಹೊಂಬಾಳೆ ಮರ್ಚಂಡೈಸ್ಗಳು ತುಂಬ ಚೆನ್ನಾಗಿ ಅವ್ರನ್ನ ದೊಡ್ಡ ವೆಬ್ಸೈಟ್ ಮಾಡಿ ಚೆನ್ನಾಗಿ ಟ್ರೈ ಮಾಡ್ತಾಯಿದ್ದಾರೆ. ರೈಟ್. ಸೊ ಅಲ್ಲಿ ಮಾರ್ಕೆಟಿಂಗ್ ಇನ್ನೊಂದು ಪ್ರಶ್ನೆ ಏನಂದರೆ, ಈಗ ಯಾರಾದರೂ ಒಂದು ಹೊಸ ಸಿನಿಮಾ ಮಾಡ್ತಾ ಇದ್ದರೆ ಮಾರ್ಕೆಟಿಂಗಿಗೆ ಅವ್ರು ಏನು ತಯಾರಿ ಮಾಡ್ಕೋಬೇಕು, ಆ ಥರ ಏನಾದ್ರು ಒಂದು